ಮೂವಿ ಹೇಗಿದೆ ಅನ್ನೋದಕ್ಕಿಂತ ನಮ್ಮದೇ ಸಿನಿಮಾ ಆ್ಯಕ್ಚುಲಿ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಖುಷಿ ಆಗುತ್ತೆ. ಒಟ್ಟಿನಲ್ಲಿ ನಾನು ಇವಾಗ ತಾನೇ ಮಾತಾಡೋದಕ್ಕೆ ಮುಂಚೆ ಕನ್ನಡ ಸಿನಿಮಾಗಳನ್ನು ಬಂದು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅಂತ ನಮ್ಮ ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ಇವತ್ತಿನ ಸಿನಿಮಾ ರಂಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಲಾವಿದರಿಗಾಗಲಿ ತಂತ್ರಜ್ಞರಿಗಾಗಲಿ ನಮಗೆ ಬೇರೆ ಕೆಲಸ ಮಾಡಿ ಗೊತ್ತಿರಲ್ಲ. ಆದರೆ ಇದನ್ನೇ ನಂಬ್ಕೊಂಡ್ರು ನಮ್ಮಂಥವ್ರು ತುಂಬಾ ಒಂದು ಪ್ರೊಫೆಷನಲಾಗಿ ತೊಗೊಂಡಿರ್ತೀವಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿದ್ರೆ ನಮಗೂ ನಾವು ಮುಂದೆ ಮತ್ತೆ ಒಳ್ಳೊಳ್ಳೆ ಕಥೆಗಳು ಬರೋದಕ್ಕೆ ಒಂದು ಪ್ರೋತ್ಸಾಹ ನೀಡಿದಾಗುತ್ತೆ. ನಿಜವಾಗ್ಲೂ ನಿಮ್ಮೆಲ್ಲರೂ ಕಳಕಳಿಯ ಮನವಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಕೊತೀನಿ. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ. ಕರ್ಮ ಅಂತ ಅಂದರೆ ಏನು ಅಂತ ಆ್ಯಕ್ಚುಲಾಗಿ ಕರೆಕ್ಟಾಗಿ ತೋರಿಸಿದ್ದಾರೆ. ಲಾಸ್ಟ್ವರೆಗೂ ಕೂಡ ಗೊತ್ತಾಗಲಿಲ್ಲ ಪ್ಲಾಟು. ಇಟ್ ವಾಸ್ ವೆರಿ ನೈಸ್. ಧರ್ಮ ಆಗಲಿ, ಆರ್ಯನ್ ಶೆಟ್ಟಿ ಆಗಲಿ, ಇನ್ನು ಸೂರಪ್ಪ ಕ್ಯಾರೆಕ್ಟರ್ ಮಾಡಿರೋರೆಲ್ಲ ದೇ ಹ್ಯಾವ್ ಗಿವನ್ ದೇರ್ ಆ್ಯಕ್ಚುಲ್ ಪ್ರಾಂಪ್ಟೆನ್ಸ್ ಆನ್ ಟು ದ ರೋಲ್ಸ್. ನಾನು ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ ಫಿಲಮ್ಗೆ. ಫಿಲಮ್ ಹೆಂಗಿತ್ತಪ್ಪ? ಅಪ್ಪ ಸೂಪರ್ ಆರ್ಯನ್ ಶೆಟ್ಟಿ ಮಗಳಿವಳು. ಮೂವಿ ಅಂತೂ ಸೂಪರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸ್ಟಾರ್ಟಿಂಗಿಂದ ಎಂಡ್ ತನಕ ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ. ಧರ್ಮ ಸರು ಮತ್ತು ಆರ್ಯನ್ ಶೆಟ್ಟಿ ಮೇನ್ ವಿಲನ್ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಮೂವಿ ಮೂಲಕ ಏನು ಮೆಸೇಜ್ ತಲುಪುತ್ತೆ ಜನರಿಗೆ ಅಂದರೆ ಕರ್ಮ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡಲ್ಲ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನೋಡಬೇಕು. ಸೊ ಸಿಕ್ಕಾಬಡೆ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು. ಆರ್ಯನ್ ಶೆಟ್ಟಿ ಇಂಟ್ರೊಡಕ್ಷನ್ನು ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ ಸ್ಕೋರಿಂಗು, BGM ಚೆನ್ನಾಗಿತ್ತು. ಕರ್ಮ ಬಂದ್ಬಿಟ್ಟು ಜನ್ಮಕ್ಕೆ ಬಿಡಲ್ಲ ಅಂದ್ಬಿಟ್ಟು ನೋಡಿಸ್ದೆ. ಎಲ್ಲ ಬಂದ್ಬಿಟ್ಟು ಮೂವಿ ಥಿಯೇಟ್ರಲ್ಲಿ ನೋಡಿ. ಚೆನ್ನಾಗೈತೆ ಮೂವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.